ಈಗ ಪರಮಪೂಜ್ಯರಿಂದ ಕನ್ನಳ್ಳಿಯ ಸಾನ್ನಿಧ್ಯವನ್ನು ದಯಪಾಲಿಸಿದ ಪೂಜ್ಯಪಾದರು ಇವತ್ತು ಗುರುವಿನ ಹೆಜ್ಜೆಯಲ್ಲಿ ನಡೆಯುವುದರೊಂದಿಗೆ ಶ್ರೀಮಠ ಮತ್ತು ಶ್ರೀಮಠದ ಭಕ್ತರ ಆರೈಕೆಯ ಪೂಜ್ಯಪಾದರಾದ ಶಟಸ್ಥಲ ಬ್ರಹ್ಮ ಸಿದ್ಧಲಿಂಗ ಶಿವಾಚಾರ್ಯರಿಂದ ಆಶೀರ್ವಚನ. ಅದನ್ನು ಕೊಡು. ತ್ರೈಲೋಕ್ಯ ಸಂಪದಾಲಯಕ್ಕೆ ಸಮೂಲಕ್ಕೆ ನಿಬದ್ಧಜೆ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಪ್ರಥಮದಲ್ಲಿ ನನ್ನ ಆರಾಧ್ಯ ಗುರುವಿನನ್ನು ಕೂಡ ಸ್ಮರಿಸಿಕೊಂಡು ತಮ್ಮೆಲ್ಲರ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ರುದ್ರಮುನಿ ಶಿವಾಚಾರ್ಯರ ಗದ್ದಿಗೆಯಲ್ಲಿ ಕೂಡ ನಮಸ್ಕಾರನ ಸಮರ್ಪಿಸಿ ಪುರಾಣದ ಚರಿತ್ರೆ ನಾಯಕಿಯಾಗಿರ್ತಕ್ಕಂಥ ಗುಡ್ಡಾಪುರ ದಾನಮ್ಮ ತಾಯಿಯನ್ನು ಕೂಡ ಸ್ಮರಿಸಿಕೊಂಡು ಈ ಮಠದ ನೂತನ ಉತ್ತರಾಧಿಕಾರಿ ಆಗಿರ್ತಕ್ಕಂಥ ದಾನಯ್ಯ ಸ್ವಾಮಿಗಳ ಅವರಲ್ಲಿ ಕೂಡ ನಮಸ್ಕಾರನ ಸಮರ್ಪಿಸಿ ಇಷ್ಟೊತ್ತಿನವರೆಗೆ ದಾನಮ್ಮ ತಾಯಿಯ ಪುರಾಣವನ್ನ ಉಣಬಡಿಸಿರ್ತಕ್ಕಂಥ ಜೇರಟಿಗೆಯ ಮಡಿವಾಳೆಯ ಶಾಸ್ತ್ರೀಜಿ ಅವರೇ, ಸಂಗೀತ ಕಲಾ ಬಳಗವೇ, ಬಸವಣ್ಣನವರೇ, ವೇದಿಕೆ ಮೇಲೆ ಇದ್ದಂತ ಮೋರಟಿಗೆಯ ಕಲ್ಪವೃಕ್ಷದ ಅಧ್ಯಕ್ಷರನ್ನು ಆದಿಯಾಗಿಕೊಂಡು ವೇದಿಕೆ ಮೇಲಿದ್ದಂತ ಎಲ್ಲ ಗಣ್ಯಮಾನ್ಯರೇ, ಈ ಮಾಗಣಗೇರಿಯ ಸಮಸ್ತ ಹಿರಿಯರೇ, ತಾಯಂದರೇ, ಮುದ್ದು ಮಕ್ಕಳೇ, ನಿಮ್ಮ ಹೃದಯದಲ್ಲಿ ಬೆಳಗಿರ್ತಕ್ಕಂಥ ಪರಮಾತ್ಮನಿಗೆ ಶರಣು ಶರಣಾರ್ಥಿಗಳು. ಪುರಾಣವನ್ನ ಬಹಳ ಸುಂದರವಾಗಿ ಇಷ್ಟೊತ್ತಿನವರೆಗೆ ತಿಳಿಸ್ಕೊಂಡು ಬಂದರು. ಈ ಒಂದು ಕಾರ್ಯಕ್ರಮ ನೋಡ್ತಾ ಇದ್ರೆ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ಇದೆಲ್ಲ ಹಿರಿಯರನ್ನ ನೋಡ್ತಾ ಇದ್ರೆ ನಾನು ಅವಾಗ ಇಲ್ಲಿ ಬರ್ತಾ ಇದ್ದೆ. ಇದೊಂದು ಯಾರ್ದೋ ಏನೋ ಮನಿ ಅಂತ ತಿಳ್ಕೊಂಡಿದ್ದೆ ನಾನು ಅವಾಗ ಅದನ್ನ ಇವಾಗ ನೋಡ್ತಾ ಇದ್ರೆ ಅದೊಂದು ಮಠ ಅದ ಅಂತ ಅನ್ಕೊಂಡಂಗ. ಆದ್ರೆ ಊರೊಳಗೆ 2 ದೀಪ ಇದ್ದು, ಊರೊಳಗೆ 2 ಮಠ ಇದ್ದು, ಆದ್ರೆ 2 ಮಠದಾಗ 2 ದೀಪ ಉರಿತಾ ಇದ್ದು, ಒಂದು ದೀಪ ಆರಿತ್ತು, ಒಂದು ದೀಪ ಉರಿತಾ ಇತ್ತು. ಒಂದು ದೀಪ ಆರಿತ್ತು, ಒಂದು ದೀಪ ಉರಿತಾ ಇತ್ತು. ಆದ್ರೆ ಇನ್ನೊಂದು ದೀಪ ಹಚ್ಚೋರು ಯಾರು ಅಂತ ಕೇಳಿದ್ರ, ಇನ್ನು 25ನೇ ತಾರೀಕಿನ ದಿವಸ ರಂಭಾಪುರಿ ಜಗದ್ಗುರುಗಳ ಕಡೆಯಿಂದ ಆ ದೀಪವನ್ನು ಹಚ್ತಾ ಇದ್ದೀವಿ. ನಾವು ಅಂತೀವಿ ನಮ್ಮ ಮನೆ ಒಳಗೆ ಒಂದೇ ದೀಪ ನಾವು ಹಚ್ಚಲ್ಲ, ಏನೋ ಒಂದು ಕಾರ್ಯವನ್ನು ಮಾಡುವಂತ ಸಂದರ್ಭದೊಳಗ 2 ಜೋಡ ದೀಪ ಹಚ್ಚು ಅಂತೀವಿ. ಆದ್ರೆ ಒಂದು ದೀಪ ಇತ್ತು ಮಾಗಣಗೇರಿ ಗ್ರಾಮದೊಳಗ, ಇನ್ನೊಂದು ದೀಪ ಎಲ್ಲಿ ಉರಿತಾ ಇದೆ ಅಂತ ಕೇಳಿದ್ರೆ ರುದ್ರಮುನೀಶ್ವರ ಮಠದೊಳಗೆ ಇನ್ನೊಂದು ದೀಪ ಇನ್ನು 25ನೇ ತಾರೀಕಿನಿಂದ ಉರಿತಾ ಅದ. ಅದು ಯಾರ ಆಶೀರ್ವಾದ ಅಂತ ಕೇಳಿದ್ರೆ ರಂಭಾಪುರಿ ಜಗದ್ಗುರುಗಳ ಆಶೀರ್ವಾದದಿಂದ. ಆದ್ರೆ ಇವತ್ತಿನ ದಿವಸ ದಾನಮ್ಮ ತಾಯಿ ಪುರಾಣ ಹಚ್ಚಿದ್ದು ನೋಡಿದ್ರೆ ನನಗೊಂದು ರೀತಿ ಸಂತೋಷ ಆಗ್ತದ. ನನ್ನ ಪಟ್ಟಾಧಿಕಾರ ಸಂದರ್ಭದೊಳಗೆ ನಮ್ಮ ಗೊಲ್ಲಳಪ್ಪ ಗೌಡ್ರಿಗೆ ಗೊತ್ತಿರ್ಬೇಕು ಈ ವಿಚಾರ. ನಮ್ಮ ಅಜ್ಜರಿಗೆ ಸ್ವಲ್ಪ ಆರಾಮ ಇದ್ದಿದ್ದಿಲ್ಲ. ಆರಾಮ ಇರ್ಲಾರ್ದಂತ ಸಂದರ್ಭದೊಳಗ ಒಂದು ದಿವಸ ನಮ್ಮ ಸಿಂದಗಿ ಸಾರಂಗ ಮಠದ ಅಪ್ಪೋರು ಗುಡ್ಡಾಪುರ ದಾನಮ್ಮ ತಾಯಿಗೆ ಹೋಗಿದ್ರು ದರ್ಶನಕ್ಕೆ ಹೋದಂತ ಸಂದರ್ಭದೊಳಗೆ ಏನಾಗಿತ್ತು ಅಂತ ಕೇಳಿದ್ರ, ಗುಡ್ಡಾಪುರಕ್ಕೆ ಹೋಗಿದ್ದನ್ನ ನಮ್ಮ ಅಜ್ಜರಿಗೆ ಗೊತ್ತಿಲ್ಲ. ಆದ್ರೆ ಒಬ್ರಿಗೊಬ್ರು ಅವರು ಕೂಡ ಹೋಗ್ತಾ ಇದ್ರು, ಬರ್ತಾ ಇದ್ರು. ಅವರು ಜಾಸ್ತಿ ಬರ್ತಿದ್ ಯಾರು ಅಂತ ಕೇಳಿದ್ರೆ ಸಾರಂಗ್ ಮಾಡಿದವ್ರು ನಮ್ಮ ಮಠಕ್ಕೆ ಬರ್ತಿದ್ರು. ಆದ್ರೆ ಇವ್ರು ಹೋಗಿದ್ದನ್ನ ಗುಡ್ಡಾಪುರ ದಾನಮ್ಮ ತಾಯಿ ನಸ್ಕಿನ 4 ಗಂಟೆಗೆ
ಅಭಿಷೇಕ ಮಾಡಾಕತ್ತಾರ. ಅದೇ ಅಭಿಷೇಕ ಮಾಡೋ ಸಂದರ್ಭದೊಳಗೆ ಇಲ್ಲಿ ನಮ್ಮ ಅಜ್ಜರಿಗೆ ಏನಾಗಿತ್ತು ಅಂತ ಕೇಳಿದ್ರ, ಅದೇ ದಾನಮ್ಮ ತಾಯಿ ಸ್ವಪ್ನದೊಳಗ ಬಂದು, ಅಪ್ಪ ನೀನು ಇನ್ನು ಮುಂದೆ ನಿನ್ನ ಉತ್ತರಾಧಿಕಾರಿಗೆ ನೀನು ಪಟ್ಟಾಧಿಕಾರ ಮಾಡಬೇಕು, ಸಿಂದಗಿ ಸಾರಂಗ್ ಮಾಡಿದವ್ರು ಕೊಟ್ಟು ಕಳಿಸ್ಕೊಡ್ತೀನಿ, ಕಳಿಸಿಕೊಟ್ಟ ಮ್ಯಾಗ ಅವ್ರು ಹೇಳ್ತಾರ ನೀ ಪಟ್ಟಾಧಿಕಾರ ಮಾಡಬೇಕು ಅಂತ ತಿಳ್ಕೊಂಡ ದಾನಮ್ಮ ತಾಯಿ ನಮ್ಮ ಅಜ್ಜರ ಸ್ವಪ್ನದೊಳಗ ಬಂದು ಹೇಳಿದ ಬಳಿಕ ಮುಂದೆ ಆ ಸಂದರ್ಭದೊಳಗ ಮರುದಿವಸ 4 ಗಂಟೆಗೆ ಮಠಕ್ಕೆ ಬರ್ತಾರೆ. ಇನ್ನೇನು ಬಂದು ಮಠದಾಗ ಕಾಲ್ ಹಾಕ್ತಿರ್ಬೇಕು, ಆದ್ರೆ ಸ್ವಪ್ನ ಬಿದ್ದ ವಿಚಾರ ಸಾರಂಗ್ ಮಾಡಿದ ಅಪ್ಪೋರಿಗೆ ಗೊತ್ತಿದ್ದಿದ್ದಿಲ್ಲ. ನೀ ಬಾ ಬಂದಿದ್ ಎದಕ್ಕೆ ಬಂದಿದ್ ನನಗೆ ಗೊತ್ತದ, ನಮ್ಮ ಮರದೇವ್ರ ಪಟ್ಟಾಧಿಕಾರ ಮಾಡೋ ವಿಚಾರ ನನಗೆ ಹೇಳಕ್ ಬಂದಿದಿ, ಆ ತಾಯಿ ಹತ್ರ ನೀ ಹೋಗಿ ಬಂದಿದಿ, ಅದೇ ತಾಯಿ ನನ್ನ ಸ್ವಪ್ನದಾಗ ಬಂದ್ ಹೇಳ್ಯಾಳ, ಆಕಿ ಆಶೀರ್ವಾದ ನೀ ಪಡೆದ ಬಂದಿ ಅಂದ ಬಳಿಕ ನೀ ಎಂದ ಡೇಟ್ ಫಿಕ್ಸ್ ಮಾಡ್ತಿ ಮಾಡು, ಅಂತ ದಿವಸ ಪಟ್ಟಾಧಿಕಾರ ಕಾರ್ಯಕ್ರಮ ನೀ ನಡೆಸ್ಕೋ ಅಂತ ತಿಳ್ಕೊಂಡು ಅವಾಗ ನಮ್ಮ ಅಜ್ಜರು ಸಾರಂಗ್ ಮಾಡಿದ ಅಪ್ಪೋರಿಗೆ ಹೇಳಿದ ಬಳಿಕ ಕಾರ್ಯಕ್ರಮ ಡೇಟ್ ಫಿಕ್ಸ್ ಆಯ್ತು. ಅಂತ ತಾಯಿ ಪುರಾಣ ಚರಿತ್ರೆಯನ್ನು ನೀವು ಹಚ್ಚಿರಿ ಅಂದ ಬಳಿಕ ಅವಳ ಆಶೀರ್ವಾದ ಈ ಮಠದ ಮೇಲೆ ಸದಾಕಾಲ ಇದ್ದೇ ಇರ್ತದ, ಈ ಮಠ ಬೆಳೆದೇ ಬೆಳಿತಂತಕ್ಕಂಥ ವಿಚಾರ ಈ ಸಂದರ್ಭ ನಾನು ಹೇಳಬೇಕಾಗ್ತದೆ. ಅದಕ್ಕೆ ಈ ಮಠವನ್ನ ನಮ್ಮ ಧನಯ್ಯ ದೇವರ ಕೈಯೊಳಗ ಇನ್ನು ಮುಂದೆ ಅದ ಭಕ್ತರನ್ನು ಒಡಗೂಡಿಕೊಂಡು, ಭಕ್ತರು ಮತ್ತು ಸ್ವಾಮಿಗಳು ಇಬ್ಬರು ಕೂಡಿಕೊಂಡು ಚಂದಾಗಿ ಈ ಮಠವನ್ನು ನಡೆಸಿದ್ರೆ, ಈ ಮಠವನ್ನು ಉನ್ನತ ಮಟ್ಟಿಗೆ ಬೆಳೆದ್ರೆ ಭಕ್ತರಿಗೂ ಸಂತೋಷ, ಗುರುಗಳಿಗೂ ಸಂತೋಷ ಉಂಟಾಗುತ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ತಿಳಿಸುತ್ತಾ ನಾನು 2 ಮಾತಿಗೆ ವಿರಾಮ ನೀಡ್ತಾ ಇದ್ದೀನಿ. ನಿಂತಿಸುವ ಕೂಡಲ ಸಂಗನ ಶರಣರು ಮನದರಿದು ಮಾತನಾಡಿದರೆ ಲಿಂಗವೇ ಕಾಣಬಹುದು ಅನ್ನುವ ಯುಕ್ತಿಗೆ ಆಶೀರ್ವಚನವನ್ನು ನೀಡಿದ ಕನ್ನಳ್ಳಿಯ ಪರಮ ಪೂಜ್ಯರ ಶ್ರೀಪಾದಕ್ಕೆ ಗ್ರಾಮದ ಪರವಾಗಿ ಹಾಗೂ ಸಮಸ್ತ ದೈವದ ಪರವಾಗಿ ವೈಯಕ್ತಿಕವಾಗಿ ಕೂಡ ನಮನಗಳನ್ನು ಸಮರ್ಪಣೆ ಮಾಡಿ ದಾನ ಮಾಡಿದ ಮಹದಾನಿಗಳ ಹೆಸರುಗಳನ್ನು ಓದ್ತಾರ. ನಂತರ ಮಂಗಲ.